ಕೋಲಿ ಸಮುದಾಯದ ಯುವಕ ಸಿದ್ದು ಜಮಾದಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಈ ಒಂದು ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಶಿಕ್ಷೆಗೆ ಗುರಿಪಡಿಸುವಂತೆ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಡಿಸೆಂಬರ್ 31ರಂದು ನಗರದ ಚನ್ನವೀರ ನಗರದ ಯುವಕ ಸಿದ್ದು ಜಮಾದಾರನನ್ನ ರಾತ್ರಿ 12 ಗಂಟೆ ತಡೆದು ಕೆಲ ದುಷ್ಕರ್ಮಿಗಳು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಯುವಕ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಸಿದ್ದು ಜಮಾದಾರ್ ಕಡುಬಡವನಾಗಿದ್ದು ಸರ್ಕಾರ ಕೂಡಲೇ ಆತಗೆ ಗುಣಾತ್ಮಕ ಚಿಕಿತ್ಸೆ ನೀಡಬೇಕು ಹಾಗೂ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜತಾ ಚಟು, ಕನ್ನಡ ನ್ಯೂಸ್, ಕಲಬುರಗಿ. ಇಂದು ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದೀವಿ. ಆ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಚನ್ನವೀರ ನಗರದಲ್ಲಿರುವಂತಹ ನಮ್ಮ ಸಿದ್ದು ಜಮಾದಾರ್ ಅನ್ನುವಂತ ಒಬ್ಬ ಯುವಕ ಕಳೆದ ಒಂದು 31ನೇ ತಾರೀಕಿನ ದಿವಸ ರಾತ್ರಿ 12 ಗಂಟೆಗೆ ಅವನು ನಂದೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲಲಿತ್ ಗಾರ್ಡನ್ ಎನ್ನುವಂತ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನ. ಆ ಕೆಲಸ ಮಾಡಿ ರಾತ್ರಿ ಕೀಲಿ ಹಿಡ್ಕೊಂಡು ಬರುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಸುಮಾರು 10-15 ಜನ ದುಷ್ಕರ್ಮಿಗಳು ತಡೆದು ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದು, ಗಾಡಿ ಹೊಡೆದು ಆಮೇಲೆ ಕಲ್ಲು ಎತ್ತಿ ಅದ್ರ ಮೇಲೆ ಹಾಕ್ಬಿಟ್ರು. ಹಿಂಗಾಗಿ ಅವನ ಒಂದು ಪರಿಸ್ಥಿತಿ ಹೆಂಗಾಗ್ಯದಂದ್ರ ತಮಗ ಇಲ್ಲಿ ವಿಡಿಯೋದಾಗ ಕೂಡ ತೋರಿಸ್ತೀನಿ. ಅವ ಇವತ್ತ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನ. ಆದ್ರಿಂದ ನಾವು ನಿನ್ನೆ ರಾತ್ರಿ 6 ಗಂಟೆಗೆ ನಾವು ಫೋನ್ ಮಾಡಿದಾಗ ಹೋಗಿ ನೋಡಿದೀವಿ. ಅವನ ಪರಿಸ್ಥಿತಿ ಬಹಳ ಗಂಭೀರ ಇತ್ತು. ಕೂಡಲೇ ನಾವು ಕಮಿಷನರ್ಗೆ ಮಾತಾಡಿ, ಅದಕ್ಕಿಂತ ಮುಂಚೆ ACP ಅವ್ರಿಗೆ ಮಾತಾಡೋದು ನನ್ಗೇನು ಗೊತ್ತಿಲ್ಲ, ನಾನು CPI ಜೊತೆ ಮಾತಾಡ್ತೀನಿ ಅಂದ್ರು. ಅಂದ್ರೆ ಘಟನೆ ಆಗಿ ಸುಮಾರು 2 ದಿವಸ ಆದ್ರೂ ಕೂಡ ಇಲ್ಲಿವರೆಗೆ ಆ ಆರೋಪಿಗಳಿಗೆ ಬಂಧಿಸಿಲ್ಲ. ಅದಲ್ಲದೆ ಇವತ್ತಿನ ದಿವಸ ಆ ಒಂದು ಹುಡುಗ ಬಹಳ ಸೀರಿಯಸ್ ಪೇಷಂಟ್, ಇವತ್ತು ನಾಳೆ ಸಹಿತ ನಾವಂತ ಪರಿಸ್ಥಿತಿ ಇದ್ರೂ ಕೂಡ ಜಿಲ್ಲಾಡಳಿತ ಆಗ್ಲಿ ಸಂಬಂಧಪಟ್ಟವರಲ್ಲಿ ಹೋಗಿ ಮಾತಾಡಿಸುವಂತ ಒಂದು ಸೌಜನ್ಯನು ಕೂಡ ಮಾಡಿಲ್ಲ. ಆ ಹುಡುಗ ಅತ್ಯಂತ ಬಡ ಕುಟುಂಬ, ದಿನ 50,000 ರೂಪಾಯಿ ಎಲ್ಲಿದ್ ಕಟ್ಬೇಕು ಅವರು? ಅವನ ಜೊತೆ ಇದ್ದವರು ಸಾಯುವಂತ ಪರಿಸ್ಥಿತಿ ಬಂದವರು. ಇದಕ್ಕೆಲ್ಲಾ ಮುಖ್ಯ ಕಾರಣಪ್ಪ ಅಂದ್ರೆ ಇವತ್ತಿನ ದಿವಸ ಇಲ್ಲಿರುವಂತ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವೈಫಲ್ಯ ಕಂಡದ. ಅದಕ್ಕೆ ನಮ್ಮ ಬೇಡಿಕೆ ಏನದಪ್ಪ ಅಂದ್ರೆ ಆ ಒಬ್ಬ ಹುಡುಗನಿಗೆ ಕೂಡಲೇ ಒಂದು ಗುಣಾತ್ಮಕವಾದಂತ ಒಂದು ಚಿಕಿತ್ಸೆ ಕೊಡಬೇಕು. ಅದು ಸರ್ಕಾರದ ಖರ್ಚಿನಲ್ಲಿ ಆಗ್ಬೇಕು. ಎರಡನೇದು ಆರೋಪಿಗಳನ್ನು ಕೂಡಲೇ ಬಂಧಿಸ್ಬೇಕು. ಯಾಕಂತ ಈ ಮಾತು ಹೇಳ್ತೀನಿ ಅಂದ್ರ, ಇಲ್ಲಿ ಟೀನೇಜ್ ಹುಡುಗರು ಅಫೀಮು, ಗಾಂಜಾ, ಡ್ರಗ್ಸು ಇವೆಲ್ಲಾ ತೋಕೋತ ಹೆಂಗಾಗ್ಯದಪ್ಪ ಅಂದ್ರೆ ಯಾರು ಈ ಕಲಬುರಗಿಯಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ನಿರ್ಭಯವಾಗಿ ತಿರುಗಾಡುವಂತ ಪರಿಸ್ಥಿತಿ ಇಲ್ಲ. ಈ ಪರಿಸ್ಥಿತಿಗೆ ಯಾರು ಕಾರಣ? ಈ ಪೊಲೀಸರು ಏನ್ ಮಾಡ್ಲಕತ್ತಾರ? ಇಷ್ಟು ಪೊಲೀಸ್ ಕಮಿಷನರೇಟ್ ಆಗ್ಯದಿದೆ. ಕಲಬುರಗಿ ಕಮಿಷನರೇಟ್ ಆದ್ರೂ ಕೂಡ ಸುಮಾರು 4-5 IAS ಆಫೀಸರ್, IPS ಆಫೀಸರ್, ACP DCP ಇಷ್ಟೆಲ್ಲ ಇದ್ರು ಕ್ರೈಮ್ಸ್ ಯಾಕೆ ಆಗ್ಲಕತ್ತಾವ? ಅದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಕಾಣಿಸ್ತದ. ಆದ್ದರಿಂದ ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯವನ್ನು ನಾವು ಬಲವಾಗಿ ಖಂಡಿಸ್ತೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಇದರ ಬಗ್ಗೆ ಸೂಕ್ತವಾದಂತಹ ಕ್ರಮ ಆಗದೆ ಹೋದಲ್ಲಿ ಇವತ್ತ ಉಸ್ತುವಾರಿ ಸಚಿವರ ಒಂದು ಮನೆ ಮುಂದೆ ನಾವು ಏನೋ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ನೆನಪದನೋ ಇಲ್ಲ ಗೊತ್ತಿಲ್ಲ, ಇಷ್ಟೆಲ್ಲ ಕ್ರೈಮ್ ಆಗ್ತಾವ ಅಂತ ತಿಳ್ಕೊಂಡು ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿ. ಯಾಕಂದ್ರ ಎಷ್ಟು ಕ್ರೈಮ್ ಆಗ್ಯಾವ ಅನ್ನೋದು ಅವ್ರಿಗೆ ಮಾಹಿತಿ ಅದಾರಿಲ್ಲ. ಯಾಕೆ ಪೊಲೀಸ್ ಇಲಾಖೆಗೆ ಮಾಹಿತಿ ಸಾರ್ವಜನಿಕರಿಗೆ ನಮ್ಮಲ್ಲಿ ಎಷ್ಟು ಪ್ರಕರಣ ಆಗ್ತಾವ ಗೊತ್ತಾಗ್ತದೆ ಇಲ್ಲೋ ಅನ್ನುವಂತ ರೀತಿಯಲ್ಲಿ ನಾ ಈ ಒಂದು ಸಂಖ್ಯೆ ಹೇಳಕ್ ಇಷ್ಟಪಡ್ತೀನಿ. ಏನು ಕಳೆದ 11 ತಿಂಗಳಲ್ಲಿ ಕಲಬುರಗಿ ನಗರ ಪೊಲೀಸ್ ಒಂದು ಆಯುಕ್ತ ವ್ಯಾಪ್ತಿಯಲ್ಲಿ 51 ಕೊಲೆಗಳಾಗ್ಯಾವ. ಹೆಂಗ್ರಿ 51 ಕೊಲೆಗಳಾದ್ರ 17 ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ಯಾವ, 7 ಡಕಾಯಿತ ಪ್ರಕರಣಗಳಾಗ್ಯಾವ,
357 ಕಳ್ಳತನ ಪ್ರಕರಣಗಳಾಗ್ಯಾವ. 50 SC ST ಜನಾಂಗದ ಮೇಲೆ ದೌರ್ಜನ್ಯಗಳಾಗ್ಯಾವ ಮತ್ತು 504 ಇವತ್ತು ಇಸ್ಪೇಟ ಜೂಜ್ ಪ್ರಕರಣಗಳಾಗ್ಯಾವ. 23 ಪೋಕ್ಸೋ ಕೇಸ್ ಅಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳಾಗ್ಯಾವ. ಇಷ್ಟೆಲ್ಲ ಆದ್ರೂ ಇವ್ರು ಏನ್ ಮಾಡ್ಲಕತ್ತಾರ ಅನ್ನೋದೇ ನಮ್ಗೆ ಬಹಳ ಚಿಂತೆ ಈಗ. ಇದು ಒಂದೇ ಎರಡೇ ಅಲ್ಲ, ಅದರಲ್ಲಿ ವಿಶೇಷವಾಗಿ ಈ ಕೂಲಿ ಸಮಾಜಗಳಂತೂ ನಿರಂತರವಾದಂತ ದೌರ್ಜನ್ಯ ನಡೀತದೆ. ದಿನ ರೋಡ್ ಮೇಲೆ ಇರ್ತೇವೆ ನಾವು, ಅವ್ರಿಗೆ ರೆಸಿಸ್ಟೆನ್ಸ್ ಪವರ್ ಬಂದ ಇವ್ರು ಅದೇ ಮಾಡ್ತಾ ಇರ್ತಾರೆ. ಏನ್ ಜೀವಕ್ಕೆ ಜವಾಬ್ದಾರಿನೇ ಇಲ್ಲ. ಹೆಂಗ ಪ್ರಕರಣ ಎಷ್ಟು ದಿವಸ ಸರ್? 2 ದಿನ ಆಯ್ತು. ಇಲ್ಲ ಇವೆಲ್ಲ ಪ್ರಕರಣಗಳು ಕಳೆದ 11 ತಿಂಗಳದ್ದು ಹೇಳ್ತೀವಿ. ಉದಾಹರಣೆ ಕಲಬುರ್ತಿ ದೇವಾನಂದ್ ಪ್ರಕರಣ 45 ದಿನ DC ಆಫೀಸ್ ಮುಂದೆ ಕೂತೇವು, ಏನೂ ಆಕ್ಷನ್ ಆಗಲಿಲ್ಲ. ಅಲ್ಲಿ 75 ದಿನ ಅಪ್ರಾಪ್ತ ಬಾಲಕಿ ಕಿಡ್ನಾಪ್ ಅಂಡ್ ರೇಪ್ ಆಯ್ತು. 75 ದಿನ ರೋಡ್ ಮೇಲೆ ಕೂತ್ಕೊಳಕ್ ಹಿಡಿದ್ರ. ಅವಾಗ ಈ ಸವಳಗಿ ಅಂತ ಇಲ್ಲೇ ಗ್ರಾಮದ ಇಲ್ಲಿ ಒಂದು ನಮ್ಮ ಸಮಾಜದ ಅಪ್ರಾಪ್ತ ಬಾಲಕಿ ಆ ಒಂದು ಅತ್ಯಾಚಾರ ಪ್ರಯತ್ನ ಆದಾಗ ಈ ಪೊಲೀಸ್ ಕೇಸ್ ಕೊಟ್ಟ FR ಆಯ್ತು. FR ಆದಾಗ ಹುಡುಗಿ ಬಂದು ಹಾಸ್ಪಿಟ್ಲ್ಗೆ ಹೋಗ್ತಾಳ. ಹಾಸ್ಪಿಟಲ್ದವ್ರು ಏನ್ ಅನ್ಸಿಸ್ತಾರ, ಎಲ್ಲಾ ರೀತಿಯಿಂದ ಚೆಕ್ ಮಾಡ್ಬೇಕಾಗ್ತರಿ, ನಾಳೆ ನಿಮ್ ಮಗುವಿಗೆ ತ್ರಾಸ ಆಗ್ತದ ನೋಡ್ರಿ ಹೇಳ್ತಾರ. ಮಾಡೋದೇ ಬೇಡ ಬಿಟ್ಟು ಹೋದ್ರು. ಆ ಕೇಸ್ ಫೇಲ್ ಆಯ್ತು. ಆಮೇಲೆ ಇಲ್ಲಿ ಜೇವರ್ಗಿ ತಾಲೂಕದಾಗ ಆಮೇಲೆ ಈ ಮರ್ಡರ್ಗಳನ್ನು ಅಷ್ಟೇ ಆಗ್ಲಕತ್ತಾವ. ಎಷ್ಟು ಮಾಡ್ರಿ ಆತ್ಮಹತ್ಯೆ ಪ್ರಚೋದನೆಗಳು ಎಷ್ಟಿಗಾದ ಈ ನಮ್ಮ ಕೂಡ್ಲಿ ನಮ್ಮ ಕಾಳಗಿ ತಾಲೂಕಿನ ಕೂಡ್ಲಿ ಗ್ರಾಮದಾಗ ಅಮರನ್ನ ತಾವು ಬಡ್ಡಿ ವ್ಯವಹಾರ ಸಲಗೆ ಅವನಿಗೆ ಟಾರ್ಚರ್ ಮಾಡಿ ಆತ್ಮಹತ್ಯೆನೆ ಮಾಡ್ಕೊಂಡ. ಇಲ್ಲಿ ನಮ್ಮ ತಾಡ್ಚೆಗ್ನೂರದಲ್ಲಿ ಶರಣವನ ಈ ರಾಮ ಮಂದಿರ ಬಂದು ಕಟ್ ಹೊಡೆದ್ರು, ಟಾರ್ಚರ್ ತಾಳಬಿಟ್ಟಿಗೆ ಆತ್ಮಹತ್ಯೆನೆ ಮಾಡ್ಕೊಂಡ. ಆಮೇಲೆ ಎಷ್ಟು ಇವು ಘಟನೆಗಳು, ಸುಮಾರು 27 ಪ್ರಕರಣಗಳು ಈ ಕೂಲಿ ಸಮಾಜ ಮೇಲೆ ಇರ್ತಕ್ಕಾಗ್ಯಾವ. ನಾವು ದಿನ ಅವ್ರಿಗೆ ಬೊಮ್ಮಡಿ ಹೊಡ್ಲಿಕ್ಕೆ ಅವ್ರಿಗೆ ಏನು ಕಿಮ್ಮತ್ ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಪೊಲೀಸ್ ಗೀಸ್ ಎಲ್ಲ ಬಿಟ್ಟು ಕಿಸಿನ ಹೋಗ್ಬಿಡ್ರಿ, ನಾವು ಸೆಕ್ಯೂರಿಟಿ ನಾವು ಮಾಡ್ಕೋತೀವಿ. ಆದ್ರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮನೆ ಕಮಿಷನರ್ ಸಾಹೇಬರಾಗ್ಲಿ, ಮನೆ SP ಅವರಾಗ್ಲಿ, ಮನೆ ಜಿಲ್ಲಾಧಿಕಾರಿಗಳಾಗ್ಲಿ, ಇಲ್ಲ ನಿಮ್ ಕುರ್ಚಿ ಖಾಲಿ ಮಾಡಿ ಬಿಟ್ಬಿಡ್ರಿ. ನಾವು ಇದ್ದವರು ಯಾರು ನೋಡ್ಕೋತಾರ. ಇವೆಲ್ಲವನ್ನು ಖಂಡಿಸಿ ಇವೆಲ್ಲ ಗಮನಕ್ಕ ನಮ್ಮನ್ನ ಉಸ್ತುವಾರಿ ಮಂತ್ರಿಗಳಿಗೆ ತಾವು ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಒಂದು ಮೀಟಿಂಗ್, ಹೈ ಲೆವೆಲ್ ಮೀಟಿಂಗ್ ಮಾಡ್ಬೇಕು. ಆ ಮೀಟಿಂಗ್ ಮಾಡಿ ಮುಂದೆ ಇಂಥ ಘಟನೆಗಳು ಆಲಾರ್ದಂಗ ನೋಡ್ಕೋಬೇಕೆನ್ನುವಂತ ಮನವಿಯನ್ನು ತಮ್ಮ